ನಮಸ್ತೆ. ಭರವಸೆಯೇ ಬದುಕು, ನಂಬಿಕೆ ಇರಲಿ ಬರೆದಿರೋದು ಶ್ವೇತಾ ಬೇಡಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ರಿಲ್ಯಾಕ್ಸ್. ಯಾರಿಗೆ ಉತ್ತರಿಸ್ಬೇಕು ನೀವು? ಚಾಪ್ಟರ್ ಹೆಸರೇ ಅದು, ರಿಲ್ಯಾಕ್ಸ್. ಯಾರಿಗೆ ಉತ್ತರ ಕೊಡಬೇಕು ಅಂತ ಇದ್ದೀರಾ ಅಂತ ನೋಡೋಣ. ನಮಗೊಂದು ಅಭ್ಯಾಸ ಇದೆ. ಯಾರೋ ನಮ್ಗೆ ಆಡ್ಕೊಳ್ತಾರೆ, ಯಾರೋ ನಮ್ಮನ್ನ ಹಂಗಿಸ್ತಾರೆ, ನಿನ್ನಿಂದ ಇದಾಗಲ್ಲ ಅಂತ ನಮ್ಮನ್ನ ಕುಗ್ಗಿಸ್ತಾರೆ ಅಂತ ಅಂದ್ರೆ ಅದಾದ ಮೇಲೆ ಕೆಲವು ಕ್ಷಣಗಳು, ದಿನಗಳು ಅಷ್ಟೇ ಯಾಕೆ, ಕೆಲವರು ಎಷ್ಟೋ ವರ್ಷಗಳು ಆ ನುಡಿಗಳು ನಮ್ಮನ್ನ ಬಿಟ್ಟು ಹೋಗದೆ ಇರೋ ತರ ನಮ್ಮ ಒಳಗಡೆ ಇಟ್ಕೊಂಡ್ಬಿಡ್ತೀವಿ. ಆಡ್ದವ್ರು ಅದನ್ನ ಮರ್ತು ಬಿಟ್ಟು, ಯಾರು ನಮ್ಮನ್ನ ಆಡ್ಕೊಂಡಿರ್ತಾರೆ ಅವ್ರು ಅದನ್ನ ಮರ್ತು ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಯಾರು ಆಡಿಸ್ಕೊಂಡಿರ್ತೀವಲ್ವಾ, ಅವಮಾನ ಅನ್ಭವಿಸಿರ್ತೀವಲ್ವಾ, ನಾವು ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಕೆಲವರು ಒಂದಿನ, ಕೆಲವರು ಒಂದ್ ವಾರ, ಕೆಲವರು ಒಂದ್ ವರ್ಷ ಅದನ್ನೇ ನೆನ್ಪಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಆಡಿರೋರೇ ಮರ್ತೋಗಿದ್ದಾರೆ, ಅನ್ಸ್ಕೊಂಡಿರೋರು ನೆನ್ಪಲ್ಲಿ ಇರ್ತೀವಿ. ಹೌದಲ್ವಾ? ಅನ್ಸ್ಕೊಂಡಿರೋ ತರ ನೆನ್ಪಲ್ಲಿ ಇರ್ಬೇಕು ಅಂತ ನೀವು ಹೇಳ್ತೀರಾ ಅಂದ್ರೆ, ಆಡಿರೋರು, ಅವಮಾನ ಮಾಡಿರೋರೇ ಖುಷಿಯಾಗಿರ್ಬೇಕಾದ್ರೆ ನಾವ್ಯಾಕೆ ಅದನ್ನ ನೆನ್ಪಲ್ಲಿ ಇಟ್ಕೊಂಡ್ಬಿಟ್ಟು ನಾವಿನ್ನೂ ಬೇಜಾರಲ್ಲಿರ್ಬೇಕು? ನಾವ್ ಮುಂದಕ್ಕೆ ಹೋಗ್ಬೇಕಲ್ವಾ? ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಅದನ್ನ ಮರಿಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ. ಆಗಾಗ ಅದನ್ನೇ ನೆನಪಿಸ್ಕೊಂಡು ಹಲ್ಲು ಕಡಿಯೋದು, ಹಳೆಯ ಗಾಯವನ್ನ ಕೆರೆದುಕೊಂಡು ಮತ್ತೆ ಜೀವಂತ ಮಾಡ್ಕೊಳ್ಳೋದು. ಯಾಕಂದ್ರೆ ನಿಮಗೆ ಅವರ ಮಾತುಗಳಿಗೆ ಏನನ್ಸ್ತಿರುತ್ತೆ ಗೊತ್ತಾ? ಹೇಗಾದ್ರೂ ಮಾಡಿ ಇವ್ರಿಗೆ ಉತ್ತರ ನೀಡ್ಬೇಕು, ಗುರಿ ಇಟ್ಕೋಬೇಕು, ಇವ್ರಿಗೆ ತೋರಿಸ್ಬೇಕು, ನಾನು ಇವ್ರು ತಿರುಗ್ ನೋಡೋ ಹಾಗೆ ನಾನು ಬೆಳಿಬೇಕು ಅಂತೆಲ್ಲ ನೀವು ಸತತ ಪ್ರಯತ್ನವನ್ನ ಮಾಡ್ತಾ ಇರ್ತೀರಾ. ಕೆಲವರಿಗೆ ಆ ಕೆಲಸ ಆದ ನಂತರ ಮುಖಕ್ಕೆ ಹೊಡೆದಂಗೆ, ನೋಡು ನಾನು ಮಾಡಿ ತೋರಿಸ್ಬಿಟ್ಟೆ ಅಂತ ಹೇಳ್ಬೇಕು ಅನ್ನೋ ಅಭ್ಯಾಸ ಇರುತ್ತೆ. ಇನ್ನು ಕೆಲವರಿಗೆ ಮಾಡಿ ಮುಗಿಸಿ ಸುಮ್ಮನಿರುವ ಹಂಬಲವಿರುತ್ತೆ. ಫೈನ್, ಆದ್ರೆ ಅದ್ಯಾವುದಕ್ಕೂ ಅಷ್ಟೊಂದು ಶ್ರಮ ಯಾಕೆ ಹಾಕ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಯಾರಾದ್ರೂ ನಮ್ಮ ಜೀವನದಲ್ಲಿ ನಮ್ಗೆ ಅವಮಾನ ಮಾಡಿದ್ದಾರೆ, ನಮ್ಮನ್ನ ಕುಗ್ಸಿದ್ದಾರೆ, ನಿಮ್ ಕೈಲಾಗಲ್ಲ ಅಂದಿದ್ದಾರೆ, ನಮ್ ಬೆನ್ ಹಿಂದೆ ಮಾತಾಡಿದ್ದಾರೆ, ಆ ಥರದ್ದೆಲ್ಲ ಆದಾಗ ಕೆಲವೊಂದು ಮಾತುಗಳು ನಮ್ಮ ಮನಸ್ಸಲ್ಲಿ ಹಾಗೇ ಉಳಿಸ್ಕೊಂಡ್ಬಿಟ್ಟು ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ. ಮಾತಾಡಿರೋರು ಆರಾಮಾಗಿ ಅದನ್ನ ಮರ್ತು ಬಿಟ್ಟಿರ್ತಾರೆ, ಆದ್ರೆ ಕೇಳಿಸ್ಕೊಂಡಿರೋರು ನಾವ್ ಅದನ್ನ ನಮ್ಮ ನೆನಪಲ್ಲಿ ಇಟ್ಕೊಂಡು ಪದೇ ಪದೇ ನೆನಪು ಮಾಡ್ಕೊಂಡು ಗಾಯನ ಕೆರ್ಕೊಂಡು ನಾವ್ ಅದನ್ನ ಮತ್ತೆ ಮತ್ತೆ ಪೇನ್ ಮಾಡ್ಕೊಳ್ತಾ ಇರ್ತೀವಿ. ಇಲ್ಲಿ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ, ನಾವು ಯಾಕೆ ಅದನ್ನ ನೆನ್ಪಿಟ್ಕೊಂಡಿರ್ತೀವಿ? ನಮ್ಗೆ ಯಾರಾದ್ರೂ ಏನಾದ್ರೂ ಅವಮಾನ ಮಾಡಿದ್ರೆ ನಮ್ಮೆಲ್ರಿಗೂ ಒಂದ್ ಥಾಟ್ ಬರುತ್ತೆ, ಮಾಡಿ ತೋರಿಸ್ತೀನಿ ಇವ್ರು ತಿರುಗ್ ನೋಡ್ಬೇಕು, ಹಂಗ್ ನಾನ್ ಬೆಳಿತೀನಿ, ಇವ್ರು ನನ್ನ ಹತ್ರ ಬಂದ್ ಸಾರಿ ಕೇಳ್ಬೇಕು, ಇವ್ರಿಗೆ ನಾನು ಏನಂತ ತೋರಿಸ್ತೀನಿ ಅಂತ ಹೇಳಿ ಮಾಡಿ ತೋರಿಸ್ಬೇಕು ಅಂತ ಹೋಗ್ತೀವಿ. ಇಲ್ಲಿ ನಾವ್ ಯೋಚನೆ ಮಾಡ್ಬೇಕಾಗಿರೋದು, ಅವರಿಗೆ ಮಾಡಿ ತೋರ್ಸಕ್ಕೋಸ್ಕರ ನಾನು ಸಾಧನೆ ಮಾಡ್ಬೇಕಾ, ನನ್ನ ಆತ್ಮ ತೃಪ್ತಿಗೋಸ್ಕರ ನಾನು ಸಾಧನೆ ಮಾಡ್ಬೇಕಾ? ಎಲ್ಲಿವರೆಗೂ ನಾವು ಇನ್ಯಾರಿಗೋ ತೋರಿಸ್ಬೇಕು ಅಂತ ಸಾಧನೆ ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ಸಾಧನೆ ಆದ ಮೇಲೂ ಕೂಡ ನಮ್ಮಲ್ಲಿ ನೆಮ್ಮದಿ ಇರೋದಿಲ್ಲ. ಯಾಕಂದ್ರೆ ನಮಗದ್ ಸಾಕಾಗೋದಿಲ್ಲ. ಸೊ ನಾವು ಯಾರು ನಮ್ಗೆ ಅವಮಾನ ಮಾಡಿದ್ದಾರೆ ಅಂತ ಅವ್ರಿಗೆ ತೋರ್ಸಕ್ಕೋಸ್ಕರ ಬದುಕಲ್ಲ. ಇದಕ್ಕೆಲ್ಲ ಯಾಕೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಸೊ ರಿಲ್ಯಾಕ್ಸ್, ಇದಕ್ಕೆಲ್ಲ ಉತ್ತರ ಕೊಡಬೇಡಿ ಅಂತ ಹೇಳ್ತಾ ಇರೋದು. ಸೊ ನಿಮ್ಮ ಜೀವನ ಯಾವತ್ತೂ ನಿಮ್ಮದೇ ಗುರಿಗಳನ್ನ ಹೊಂದಿರಲಿ ಸಾಕು. ನೀವೇನು ಮಾಡಬೇಕು, ಯಾವುದನ್ನು ಮಾಡಬೇಕು, ಮುಂತಾದವುಗಳನ್ನು ಸಾಧ್ಯವಾದಷ್ಟು ನೀವೇ ನಿರ್ಧರಿಸಿ. ಅದನ್ನು ಬಿಟ್ಟು ಮತ್ಯಾರದ್ದೋ ಮಾತುಗಳನ್ನು ಕೇಳಿ ಅದಕ್ಕಾಗಿ ನೀವು ಬದಲಾವಣೆ ಮಾಡ್ಕೊಳ್ಳೋಕೆ ಹೊರಟ್ರೆ ನಿಮ್ಮ ದಾರಿ ನೀವು ಪ್ರಾಬ್ಲಮ್ ಮಾಡ್ಕೊಳ್ತೀರಾ. ದಾರಿ ಎಲ್ಲವೂ ಬದಲಾಗ್ಬಿಡ್ಬೋದು. ಅವಾಗ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ 2 ವಿಷಯ ಇಲ್ಲಿವೆ. 2 ಪಾಯಿಂಟ್ಸ್ ತಿಳ್ಕೊಳ್ಳೋಣ. 2 ವಿಷಯ. ನೀವು ಬೇರೆ ಯಾರಿಗಿಂತಲೂ ಉತ್ತಮವಾಗಿ ಏನನ್ನೂ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಮಟ್ಟಕ್ಕೆ ಬರಕ್ಕಾಗ್ಲಿಲ್ಲ ಅಂದಾಗ ಅವ್ರಿಗೆ ಅಸಮಾಧಾನ ಆಗುತ್ತೆ. ಆಗ ಅವರು ನಿಮ್ಮ ಕಾಲ್ ಎಳಿತಾರೆ. ಸೊ ನೀವು ಸಾಧನೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಒಂದು ಲೆವೆಲ್ಗೆ ಯಾರು ಬರಕ್ಕಾಗಲ್ಲ, ಅವರು ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾ? ಬೇಡ. ಎರಡನೇದೇನಂತ ಅಂದ್ರೆ, ನಾವು ಅವರು ನಮಗಿಂತ ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟು ಅವ್ರ ಪಾಡಿಗೆ ಅವರು ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅವ್ರು ನಮ್ಮ ಬಗ್ಗೆ ಯೋಚನೆಯೇ ಮಾಡಲ್ಲ. ಈ 2 ವಿಚಾರ ನಾವು ತಿಳ್ಕೊಬೇಕಾಗಿರೋದು. ಒಂದು, ನಮ್ಮ ಅಂದ್ರೆ ನಾವೇನೋ ಸಾಧನೆ ಮಾಡಿದೀವಿ, ನಮ್ಮ ಹಂತಕ್ಕೆ ಯಾರಿಗೆ ಬರಕ್ಕಾಗಲ್ಲ, ಅವರು ಬೆನ್ ಹಿಂದೆ ಮಾತಾಡ್ತಿರ್ತಾರೆ. ಇನ್ನೊಂದು, ನಮ್ ಬಗ್ಗೆ ಯಾರು ಮಾತಾಡಲ್ಲ ಅಂದ್ರೆ ಅವ್ರು ಸಾಧನೆ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ನಮ್ ಬಗ್ಗೆ ಯೋಚನೆ ಮಾಡಕ್ ಅವ್ರಿಗೆ ಸಮಯ ಇರಲ್ಲ. ಇಷ್ಟೇ ನಾವು ತಿಳ್ಕೊಬೇಕು. ನಮ್ಮ ಬೆನ್ ಹಿಂದೆ ಜನ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ತುಂಬಾ ಫ್ರೀ ಆಗಿದ್ದಾರೆ, ಅವ್ರ ಹತ್ರ ತುಂಬಾ ಸಮಯ ಇದೆ ಅಂತ, ಅಂಡ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ ಅಂತ. ನಮ್ ಬೆನ್ ಹಿಂದೆ ಇವ್ರು ಮಾತಾಡ್ತಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಫೋಕಸ್ ಇದ್ದಾರೆ ಅವ್ರ ಜೀವನದಲ್ಲಿ ಅಂತ. ಈಗ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಅವ್ರ ಬಗ್ಗೆನಾ?
ಸೊ ನಮ್ಮ ಕೆಲಸ ಏನು, ನಮ್ಮ ಬೆಳವಣಿಗೆ ಏನು ಅದನ್ನ ನಾವು ಮಾಡಬೇಕು. ಅದೇ ತರ ನಾವು ಯೋಚನೆ ಮಾಡಬೇಕು. ನಾವು ಕೂಡ ಎಲ್ಲೂನು ನಮ್ಗಿಂತ ಚೆನ್ನಾಗಿ ಬೆಳೀತಾ ಇದಾರ, ಇನ್ನ ಚೆನ್ನಾಗಿ ಬೆಳೀಲಪ್ಪ, ನಂಗೆ ಗೊತ್ತಿದಾರ ಅವರು ಅಂತ ಪ್ರೋತ್ಸಾಹ ಕೊಡ್ಬೇಕು. ನಮ್ಗಿಂತ ಕೆಳಗಡೆ ಇದ್ದಾರ, ಸಾಧ್ಯ ಆದ್ರೆ ಕೈ ಕೈ ಹಿಡಿದು ಅವ್ರಿಗೆ ಬರಕ್ ರೆಡಿ ಇದ್ರೆ ಬನ್ನಿ ಅಂತ ಕರ್ಕೊಬೇಕು. ಇದಿಷ್ಟೇ ನಾವು ಮಾಡ್ಬೇಕಾಗಿರೋದು. ಸೊ 2 ವಿಷಯನ ನಾವು ತಿಳ್ಕೊಂಡ್ರೆ ಸಾಕು, ನಮ್ ಫೋಕಸ್ ಯಾವ್ದ್ರ ಮೇಲೆ ಇರ್ಬೇಕು ಅಂತ ನಮಗೆ ಅರ್ಥ ಆಗತ್ತೆ. ಹಾಗೇನೆ ನೀವ್ ಯಾರನ್ನಾದ್ರೂ ನೋಡಿ ಸಾಧನೆ ಮಾಡಿರೋರ್ನ, ನಿಮ್ಗೆ ಅವ್ರ ಅವಮಾನ ಮಾಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ಅವಕ್ಕೆಲ್ಲ ಟೈಮ್ ಇಲ್ಲ ರೀ ನಮ್ಗೆ ತಲೆ ಕೆಡ್ಸ್ಕೊಳಕ್ಕೆ ಅಂತಾರೆ. ಅದೇ ನೀವು ಅರ್ಧ ಬರ್ಧ ಮಾಡ್ಕೊಂಡಿರ್ತಾರಲ್ಲ, ಅವರೇ ದ್ವೇಷ ಇಟ್ಕೊಂಡು ಮೀಡಿಯಾಗಳಲ್ಲಿ ಓಡಾಡ್ತಾನೆ ಇರ್ತಾರೆ. ಯಾರು ಮುಂದಕ್ಕೆ ಹೋಗಿರ್ತಾರೆ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವ್ರ ಕೆಲಸ ಅವ್ರಿಗೆ ಸಾಕಾಗಿರುತ್ತೆ. ಇದಕ್ಕೆಲ್ಲ ಟೈಮ್ ಕೊಡೋಕ್ಕೂ ಅವ್ರ ಟೈಮ್ ಇರೋದಿಲ್ಲ. ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಅವ್ರ ಬೆನ್ನಿಂದ ಮಾತಾಡ್ತಾ ಇದೀವಿ ಅಂದ್ರೆ ನಾವ್ ಅರ್ಥ ಮಾಡ್ಕೊಬೇಕು, ನಾವು ತುಂಬಾ ಫ್ರೀ ಇದೀವಿ, ನಮ್ ಜೀವನದಲ್ಲಿ ಯಾವ್ದು ಮುಖ್ಯವಾದ ಗುರಿ ಇಲ್ಲ ಅಂತ ಅಷ್ಟೆ. ಆಯ್ತಾ? ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಇವೆರಡೂ ಕೂಡ ಅವ್ರಿಗೆ ಬಿಟ್ಟಿದ್ದು. ಅದಕ್ಕಾಗಿ ನಾವು ನಮ್ಮನ್ನ ಕುಗ್ಸಿ ನಮ್ಮನ್ನ ಕೆಳಗಡೆ ಇಟ್ಟು ನೋಡೋಕೆ ಪ್ರಯತ್ನ ಪಡ್ತಾರೆ, ಅವರು ಆನಂದ ಪಡ್ತಾರೆ. ಈಗ ಹೇಳಿ, ಇಂಥವರಿಗೆ ನಿಮ್ಮ ಶಕ್ತಿನ ಯಾಕೆ ಹಾಳು ಮಾಡ್ಕೊಳ್ತೀರಾ? ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಕೆಲವೊಂದು ಸನ್ನಿವೇಶದಲ್ಲಿ ಅಂದ್ರೆ ಇಂಥ ಸನ್ನಿವೇಶದಲ್ಲಿ ಕೇವಲ ಇದನ್ನ ಹಠ ಅಂತ ತಗೊಂಡು ನೀವು ಅವ್ರಿಗೆ ಪ್ರೂವ್ ಮಾಡಿ ತೋರ್ಸೋದಲ್ಲ. ನೀವು ಇಲ್ಲಿ ಕೇಳ್ಕೊಬೇಕಾಗಿರೋದೇನಂದ್ರೆ, ನಕಾರಾತ್ಮಕತೆಯನ್ನ ಮೂಡಿಸದೆ, ನಾವು ಚುಚ್ಚು ಮಾತುಗಳನ್ನ ನಮ್ಮ ಒಳಗಡೆ ತಗೊಳ್ದೆ ನಾವು ಬದುಕಬೇಕಾಗಿದೆ. ಒಂದ್ ಎಕ್ಸಾಂಪಲ್ ಏನಂದ್ರೆ, ಒಂದು ಹುಡುಗಂಗೆ ನೀನ್ ದಡ್ಡ, ನೀನ್ ಯಾವುದೇ ಕಾರಣಕ್ಕೂ ಒಳ್ಳೆ ಸ್ಕೋರ್ ಮಾಡೋದಿಲ್ಲ, ನೀನ್ ಪಾಸ್ ಆಗೋದಿಲ್ಲ ಅಂತ ಹೇಳಿ 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 ಆ ಹುಡುಗನ್ ಮೇಲೆ ಅನುಮಾನ ಪಟ್ಟು ಆ ಹುಡುಗ ಅದೇ ತರ ವರ್ತನೆ ಮಾಡೋಕೆ ಶುರು ಮಾಡಿ ಮುಂದೆ ಹೋಗದಂತೆ ಅವನಿಗೇನೆ ಬೇಲಿ ಹಾಕೊಂಡ್ಬಿಟ್ಟಿದ್ದಾನೆ. ನಿಮ್ಮ ಸಾಮರ್ಥ್ಯವನ್ನ ನೀವೇ ಮರೆತು ನೆಗೆಟಿವ್ ಕಡೆಗೆ ನಿಮ್ಮ ಚಿತ್ತವನ್ನ ಎಳೆಯುವಂತಹ ಪ್ರಯತ್ನ ಜನಗಳು ಮಾಡ್ತಾನೇ ಇರ್ತಾರೆ. ಆದ್ರೆ ನೀವು ಯಾವ್ದನ್ನ ಕೇಳಿಸ್ಕೋಬಾರ್ದು ಅನ್ನೋದು ಮಾತ್ರ ನಿಮ್ಮದೇ ಆಯ್ಕೆ ಆಗಿರುತ್ತೆ. ಹೀಗೆ ಮಾಡುವ ವ್ಯಕ್ತಿ 3ನೆಯವರಾಗಿರ್ತಾರೆ. ಅಂತವರನ್ನ ದೂರ ಇಡಿ. ಯಾರಾದ್ರೂ ನೀವು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಮನ್ನ ಹಂಗಿಸ್ಕೊಂಡ್ ಮಾತಾಡೋದು, ಟಾಂಟ್ ಕೊಟ್ಟಿ ಮಾತಾಡೋದು, ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ, ಇದರಿಂದ ಏನ್ ಉಪಯೋಗ ನಿಮ್ಗೆ ಅಂತ ರೇಗ್ಸಕ್ ಟ್ರೈ ಮಾಡೋದು, ಅಥವಾ ಅಯ್ಯೋ ಇದೆಲ್ಲ ಏನು ಅಂತ ನಿಮ್ಗೆ ಹೇಳೋದು, ಸುಮ್ನೆ ಲೈಫಲ್ಲಿ ಎಂಜಾಯ್ ಮಾಡು ಅಂತ ಹೇಳೋದು, ಯಾರೋ ನಿಮ್ಗೆ ಬಿಟ್ಟಿ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಅಥವಾ ನಿಮಗೆ ಟಾಂಟ್ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಕುಗ್ಸಕ್ ಟ್ರೈ ಮಾಡ್ತಾ ಇದ್ದಾರೆ, ನಿಂಗೇನು ಗೊತ್ತಿಲ್ಲ ಅಂತಿದ್ದಾರೆ, ನಿನ್ನನ್ನ ದಡ್ಡ ಅಂತ ಇದ್ದಾರೆ ಅಂದ ತಕ್ಷಣ ನೀವ್ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಬೇಡಿ. ಬಿಕಾಸ್ ಅದು ಅವರ ಆಲೋಚನೆ. ನೀವೇನಾದ್ರೂ ಜನಗಳೆಲ್ಲರ ಮಾತುಗೂ ಕಿವಿ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಎಸ್ಪೆಷಲಿ ನೆಗೆಟಿವ್ ಮಾತುಗಳಿಗೆ, ಅಫ್ಕೋರ್ಸ್ ನಾವು ನಮ್ಮ ಲೈಫಲ್ಲಿ ಪಾಸಿಟಿವ್ ಆಗಿ ಬದುಕೋಕೆ ಹೇಗ್ ಸಾಧ್ಯ? ಸೊ ದಟ್ ಯಾರೇ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ಲಿ, ನಮ್ಮನ್ನ ಕುಗ್ಗಿಸಕ್ಕೆ ಯಾರೇ ಟ್ರೈ ಮಾಡಿದ್ರು ಕೂಡ ನಾವು ನಮ್ಮ ಕಂಟ್ರೋಲ್ನ ಅವ್ರಿಗೆ ಕೊಡಬಾರ್ದು. ಅಂಡ್ ಅಂಥವ್ರಿಂದ ಆದಷ್ಟು ದೂರ ಇದ್ಬಿಡಿ. ನಿಮ್ಗೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡೋರ್ ಜೊತೆಲಿರಿ. ಸೊ ಅವ್ರ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವಾಗ್ಲೂ ನಿಮ್ಮಲ್ಲಿ ತಪ್ಪು ಹುಡುಕಿ ನಿಮ್ಮನ್ನ ಕುಗ್ಗಿಸೋರಿಂದ ದೂರ ಇದ್ಬಿಡಿ. ಅಂತ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ದ್ವೇಷ ಮಾಡಬೇಡಿ, ಬಟ್ ದೂರ ಬಂದ್ಬಿಡಿ, ಅವಾಯ್ಡ್ ಮಾಡ್ಬಿಡಿ. ಅಂತ ಸರ್ಕಲ್ ಅವಶ್ಯಕತೆ ಇಲ್ಲ ನಮ್ಗೆ. ಸೊ ಇದನ್ನ ಇನ್ನೊಂದು ಪ್ರಶ್ನೆ ಕೇಳ್ತೀರಾ, ಮ್ಯಾಮ್ ಇದೇ ತರ ನನ್ನ ವೈಫೇ ಮಾಡ್ತಾರೆ, ನನ್ನ ಹಸ್ಬೆಂಡೇ ಮಾಡ್ತಾರೆ, ನಾನು ಏನೇ ಮಾಡಕ್ ಹೋದ್ರು ನನ್ನ ಗಂಡ ನನ್ನ ಹೆಂಡ್ತಿನೇ ನನ್ನ ಕಾಲು ಎಳಿತಾರೆ, ಮನೆಯವರೇ ಹಂಗ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ, ಇಲ್ಲಿ ನಾವು ನೋಡ್ಕೊಬೇಕಾಗಿರೋದೇನಂದ್ರೆ, ಕುಟುಂಬದವರಾಗಿದ್ರೆ ಸಾಧ್ಯ ಆದ್ರೆ ಸಮಾಧಾನವಾಗಿ ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡಿ. ಹಂಗೂ ಅವ್ರು ಕೇಳಲಿಲ್ವಾ, ನೆಗ್ಲೆಕ್ಟ್ ಮಾಡ್ಬಿಟ್ಟು ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗಿ. ಅದಕ್ಕಾಗಿ ನಾನು ಹೇಳೋದೇನಂದ್ರೆ, ನಿಮ್ಮ ಬದುಕು, ನಿಮ್ಮ ಕೆಲಸಗಳು ನಿಮ್ಮನ್ನ ಮೆಚ್ಚಿಸುವಂತಿದ್ರೆ ಸಾಕು. ಪ್ರತಿಯೊಬ್ಬರ ಕ್ರಿಯೆಗಳಿಗೂ ನೀವು ಪ್ರತಿಕ್ರಿಯೆ ನೀಡಬೇಕು ಅಂತ ಏನೂ ಇಲ್ಲ. ಅದಕ್ಕಾಗಿ ನೀವು ನಿಮ್ಮ ಫೋಕಸ್ನ ಕಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಹಾಗಾಗಿ ನೀವೇ ಅದಕ್ಕೆ ಪ್ರಶ್ನೆಗಳನ್ನ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಸೊ ಇದು ನಮ್ಮ ಸಮಾಜಕ್ಕೆ, ಕುಟುಂಬಕ್ಕೆ ಮತ್ತು ಮುಖ್ಯವಾಗಿ ಮನಸ್ಸಾಕ್ಷಿಗೆ ನಾವು ಉತ್ತರಿಸಬೇಕು ಅಷ್ಟೇ. ಇದರ ಅರ್ಥ ಏನು? ಸಕಾರಾತ್ಮಕವಾಗಿ ಬರುವ ವಿಷಯಗಳನ್ನ ನಗುತ್ತಾ ಸ್ವೀಕರಿಸಿ, ನಕಾರಾತ್ಮಕವಾಗಿ ಬರುವ ವಿಷಯಗಳನ್ನ ನಗುತ್ತಲೇ ದೂರ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಅದನ್ನ ಸ್ವೀಕರಿಸುವುದೇ ಆದರೆ ಒಂದೇ ಒಂದು ಹಠದ ರೂಪದಲ್ಲಿ ತೆಗೆದುಕೊಳ್ಳಬಹುದೇ ಹೊರತು ಅದನ್ನೇ ಸಂಪೂರ್ಣವಾಗಿ ಆವರಿಸಿಕೊಳ್ಳುವ ಅಗತ್ಯವಿಲ್ಲ.
ಇಲ್ಲ. ಹಠ ಅಂದ್ರೆ ನನಗೆ ಇವರೆಲ್ಲ ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ ನನಗೆ ಪುಷ್ ಮಾಡ್ತಾ ಇದ್ದಾರೆ, ನನ್ನನ್ನು ಡೆವಲಪ್ ಮಾಡಿಸ್ತಾ ಇದ್ದಾರೆ ಅಂತ ಬೇಕಾದ್ರೆ ತಗೊಳ್ಳಿ ನೀವು. ನೆನಪಿರಲಿ, ಮಾವಿನ ಮರದ ಪಕ್ಕದಲ್ಲಿ ಬೇವಿನ ಮರ ಇದೆ ಅಂತ ಹೇಳಿ ಮಾವಿನ ಹಣ್ಣುಗಳನ್ನ ತಗೋಬೇಕಾದ್ರೆ ಬೇವಿನ ಬೀಜನೂ ಕಿತ್ಕೋಬೇಕು ಅಂತ ಏನಿಲ್ಲ. ನೀವು ಯಾವ ಹಣ್ಣು ನಿಮಗ್ ಬೇಕು ಅದನ್ನ ನೀವು ಕಿತ್ಕೋಬಹುದು, ಆಯ್ಕೆ ನಿಮ್ಮದೇ ಆಗಿರುತ್ತೆ. ಇಲ್ಲಿ ನಾನು ಮುಂಚೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನನ್ನ ಲೈಫಲ್ಲಿ ಮುಂಚೆ ನಾನು ಹೇಗಿದ್ದೆ ಅಂತ ಅಂದ್ರೆ, ಮುಂಚೆ ನಾನು ಹೆಂಗೆ ಇದ್ದೆ ಅಂದ್ರೆ, ನಾನು ಯಾರೇ ಏನೇ ನನ್ನ ಬಗ್ಗೆ ಮಾತಾಡಿದ್ರು ಕೂಡ ನನಗೆ ಇರಿಟೇಟ್ ಆಗ್ತಾ ಇತ್ತು. ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ನೋವಾಗ್ತಾ ಇತ್ತು. ಸ್ವಲ್ಪ ಕಲಿತಾ ಕಲಿತಾ ಜ್ಞಾನ ಒಳಗಡೆ ಹೋಗ್ತಾ ಯಾರೇನಾದ್ರೂ ಮಾತಾಡ್ಕೊಳ್ಳಿ ಅಂತ ಇದ್ದೆ. ಆದ್ರೆ ನನ್ನ ಹತ್ರದಲ್ಲಿರೋರು ಮಾತಾಡಿದಾಗ ನಂಗೆ ನೋವಾಗ್ತಾ ಇತ್ತು. ನಮ್ಮವರೇ ನಮ್ಗೆ ಹಿಂಗ್ ಮಾತಾಡ್ತಾರಲ್ಲ ಅಂತ ನೋವಾಗ್ತಾ ಇತ್ತು. ಹಂಗೆ ಕಲಿತಾ ಕಲಿತಾ ನಮ್ಮೋರು ಬೇರೆಯವರು ಇದೆಲ್ಲ ಸೈಡಿಗಿಟ್ಟು ಯಾರು ಮಾತಾಡಿದ್ರು ಕೂಡ ಯಾವ್ದನ್ ತಗೋಬೇಕು ಯಾವ್ದನ್ ಬಿಡ್ಬೇಕು ಅನ್ನೋ ನಾಲೆಡ್ಜ್ ಪ್ರಜ್ಞೆ ನನಗಿರ್ಬೇಕು ಅಂತ ಯಾವಾಗ ಅರ್ಥ ಆಯ್ತು, ಅವಾಗಿಂದ ನನ್ನನ್ನ ನಾನು ಫೋಕಸ್ ಮಾಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದೆ. ತುಂಬಾ ಆಡ್ಕೊಂಡಿದ್ದಾರೆ, ನಾನು ಮಾತಾಡೋ ಶೈಲಿ ಆಡ್ಕೊಂಡಿದ್ದಾರೆ, ತುಂಬಾ ಆಡ್ಕೊಂಡಿದ್ದಾರೆ. ಏನು ಸನ್ಯಾಸಿ ಆಗ್ಬಿಟ್ಯಾ ನೀನು, ಏನು ಬರೀ ಫಿಲಾಸಫಿ ಮಾತಾಡ್ತೀಯ ನೀನು, ನಾನು ಏನ್ ಮಾತಾಡ್ಲಿಲ್ಲ ಅಂದ್ರು, ಅವ್ರ ಜೊತೆಗೆ ಹೋಗ್ಲಿಲ್ಲ ಅಂದ್ರು, ಅಪರೂಪಕ್ಕೆ ಕಾಲ್ ಮಾಡಿ ಬರ್ತ್ಡೇ ವಿಶ್ ಮಾಡಕ್ ಮಾಡ್ದಾಗ್ಲೂ ಕೂಡ ಇವತ್ ನೆನ್ಪಾಗೋಯ್ತಾ, ಇಷ್ಟೊಂದು ಬಿಸಿ ಇರ್ತೀಯ ನೀನು, ನಮ್ನೆಲ್ಲ ನೆನ್ಪಿಟ್ಕೊಂಡಿದ್ಯಾ, ಮರ್ತ್ಬಿಟ್ಟಿದ್ಯಾ ಅನ್ಕೊಂಡ್ಬಿಟ್ಟಿದ್ದೆ, ಹಿಂಗೆಲ್ಲ ಹಂಗಿಸ್ಕೊಂಡು ಮಾತಾಡಿರೋರು ಇದ್ದಾರೆ. ಮುಂಚೆ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಇದ್ದೆ ಅಥವಾ ರೆಸ್ಪಾಂಡ್ ಮಾಡ್ತಾ ಇದ್ದೆ. ಇವಾಗ ಏನೂ ಮಾಡಲ್ಲ, ಜಸ್ಟ್ ಸ್ಮೈಲ್ ಮಾಡ್ತೀನಿ, ಹೌದು ನೆನ್ಪಲ್ಲಿದ್ದೀರಾ ಅಂತೀನಿ. ಅವಶ್ಯಕತೆ ಇಲ್ಲ ನನಗೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನನಗೆ ಯಾರಾದ್ರೂ ನೀವು ಹಿಂಗ್ ಮಾತಾಡ್ಬಾರ್ದು ಹಂಗ್ ಮಾತಾಡ್ಬಾರ್ದು, ನೀವ್ ಹಿಂಗ್ ಮಾತಾಡಿ ಹಂಗ್ ಮಾತಾಡಿ, ನೀವು ಅವ್ರ ತರ ಮಾತಾಡಿ ಇವ್ರ ತರ ಮಾತಾಡಿ, ಅಂಡ್ ನಿಮ್ಗೆ ಅದನ್ನ ಮಾತಾಡ್ಬಾರ್ದು ಇದನ್ನ ಮಾತಾಡ್ಬಾರ್ದು ಅಂತ ಯಾರಾದ್ರೂ ನನಗೆ ಮೆಸೇಜ್ ಕಳ್ಸಿದ್ರೆ, ನನಗೆ ತುಂಬಾ ಆಪ್ತದಲ್ಲಿರೋರು ಕೆಲವರು ಆಪ್ತರು ಅಂತ ಆಯ್ತಾ ಕಳ್ಸಿದ್ರೆ ನಾನು ಓಕೆ ಅಂತ ಅಷ್ಟೇ ರಿಪ್ಲೈ ಮಾಡೋದು. ಅದು ಅವರ ಒಪಿನಿಯನ್, ಅದು ಯೂನಿವರ್ಸಲ್ ಒಪಿನಿಯನ್ ಅಲ್ಲ. ಸೊ ನಮಗೆ ಗೊತ್ತಿರಬೇಕು ಯಾವುದು ಯೂನಿವರ್ಸ್ ಪ್ರಕಾರ ಸತ್ಯ, ಯಾವುದು ಅವರ ಈಗೋ ಹರ್ಟ್ ಆಗೋದ್ರಿಂದ ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ಸೊ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಅಂಡ್ ಅದೇ ತರ ನಾವು ಜಾಗೃತವಾಗಿರ್ಬೇಕು. ಯಾರ ಹೆಸರುಗಳನ್ನು ಎಲ್ಲೂ ಬಳಸದೆ, ಯಾರು ಇವರು ಅಂತ ಹೇಳಿ ಗೊತ್ತಾಗೋ ತರ ಮಾಡ್ದೆ, ನಾವು ವಿಷಯನ ಅರ್ಥ ಮಾಡ್ಸೋಕೆ ಮಾತಾಡ್ಬೇಕೇ ಹೊರತು ಇನ್ನೊಬ್ರು ಲೈಫ್ನ ಕೆಳಗಡೆ ಹಾಕಕ್ಕೋಸ್ಕರ ಮಾತಾಡಬಾರ್ದು. ಆ ಉದ್ದೇಶ ನಮಗೆ ಗೊತ್ತಿದ್ರೆ ಸಾಕು. ಬೇರೆಯವರು ಹಂಗ್ ಮಾತಾಡಿ ಹಿಂಗ್ ಮಾತಾಡಿ ಅಂತಾರೆ ಅಂತ ನಮ್ಮ ಮಾತನ್ನೆಲ್ಲ ಶೈಲಿನೆಲ್ಲ ಬದಲಾಯಿಸ್ಕೊಂಡು ಹೆಂಗಪ್ಪ ಮಾತಾಡ್ಲಿ ಅಂತ ಯೋಚನೆ ಮಾಡಂಗ ಆಗ್ಬಿಡುತ್ತೆ. ಸಮ್ಟೈಮ್ಸ್ ನನಗೆ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ತುಂಬಾ ನ್ಯಾಚುರಲ್ ಆಗಿ ಮಾತಾಡ್ತೀನಿ ಅನ್ಕೊಂಡಿದ್ದೀನಿ ತಾನೆ, ಹೌದಲ್ವಾ, ಗೊತ್ತಿಲ್ಲ ನನಗೆ ಈ ಪ್ರಿಪೇರ್ ಆಗಿ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಡೈಲಾಗ್ಸ್ಗಳನ್ನ ಕೊಟ್ಟು ಅದ್ರ ಪ್ರಕಾರ ಮಾತಾಡಕ್ ನಂಗೆ ಬರಲ್ಲ. ಸೊ ಬಿಕಾಸ್ ಇದು ನನ್ನ ನೇಚರು. ಬಿಗಿನಿಂಗ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಶಾರ್ಟ್ಸ್ ವಿಡಿಯೋ ಮಾಡೋ ಟೈಮಲ್ಲಿ ಏನಾಗೋಯ್ತು, ಸಂದೇಶ್ ಹೇಗೆ ಅಂದ್ರೆ ಅವ್ನ್ ಕಂಟೆಂಟ್ ರೆಡಿ ಮಾಡ್ಕೊಂಡು ಅದನ್ನ ಓದಿ ಅದನ್ನ ಪ್ರಾಕ್ಟೀಸ್ ಮಾಡಿ ಹೇಳ್ತಾನೆ. ಅವ್ನಿಗೆ ಅದು ಈಸಿ, ಅವ್ನಿಗೆ ಹೆಂಗ್ ಅದು ಹೇಳ್ಬೇಕು ಅದು ಅವನ್ ಸ್ಟ್ರೆಂತ್. ನನಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲೇ ಮಾಡಿ ಅಕ್ಕ ಹಿಂಗ್ ಮಾಡಿ ಅನ್ಬೇಕಾ 2-3 ವಿಡಿಯೋ ಮಾಡಿದೆ, 4-5 ವಿಡಿಯೋ ಮಾಡಿದೆ, ಅವನ್ನ ಕರೆದೆ, ಇದೆಲ್ಲ ತಗೊಂಡ್ ಹೋಗ್ಬಿಡು, ನಂಗೆ ಇದು ಬೇಡ, ಇದು ನಿನ್ ಕೆಪಾಸಿಟಿ, ಇದು ನಿನ್ ಸ್ಟ್ರೆಂತು, ನೀನ್ ಮಾತಾಡು. ಸೊ ನನಗೆ ನನಗೆ ಕಂಟೆಂಟ್ ಕೊಡ್ಬೇಡ, ನನಗೆ ಕಂಟೆಂಟ್ ಬೇಡ, ನಾನು ಬೇಕಾದ್ರೆ ನಾಲೆಡ್ಜ್ ಗೇನ್ ಮಾಡ್ತೀನಿ. ನನಗೆ ಯಾವ್ದಾದ್ರು ವಿಷಯ ತಿಳ್ಕೊಬೇಕು ಅಂದ್ರೆ ಬುಕ್ ಓದ್ತೀನಿ, ಅಥವಾ ನಾನು ಸರ್ಚ್ ಮಾಡ್ತೀನಿ, ಗೂಗಲಲ್ಲಿ ಬೇಕಾದ್ರೆ ನಾನು ಸರ್ಚ್ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ, ಇದೆಲ್ಲ ಓಕೆ. ಬಟ್ ನನ್ನದೇ ಆದಂಥ ಅನುಭವಗಳು ಕಲಿಕೆಗಳು ಎಷ್ಟೊಂದಿದ್ದಾಗ ಯಾರ್ದೋ ಒಬ್ರದ್ದು ಕಾಪಿ ಮಾಡಿ ಹೇಳಕ್ಕೆ ನನಗೆ ಬರಲ್ಲ. ಅಂದ್ರೆ ಅಷ್ಟು ಈಸಿಯಾಗಿ ನನಗೆ ಬರಲ್ಲ. ಆ ಥರ ಹಿಂಗೆ ಮಾತಾಡಬೇಕು, ಕೋಚ್ ಅಂದ್ರೆ ಹಿಂಗೆ ಇರಬೇಕು, ಟ್ರೈನರ್ ಅಂದ್ರೆ ಹಿಂಗೆ ಇರಬೇಕು, ಆಮೇಲೆ ನೀವು ಇದೇ ಥರ ಡ್ರೆಸ್ ಆಗಬೇಕು, ಇದೆಲ್ಲ ಹೇಳ್ಬಿಟ್ಟೆ. ಪ್ಲೀಸ್ ನನಗೆ ಡ್ರೆಸ್ ಆ್ಯಂಡ್ ಮಾತಾಡೋ ವಿಚಾರದಲ್ಲಿ ನನಗೆ ಬಿಟ್ಬಿಡು, ಫ್ರೀಡಮ್ ಕೊಟ್ಬಿಡು. ನಾನು ಅದೇ ಆರಾಮಾಗಿ ಮಾತಾಡ್ತೀನಿ. ನಾನು ಜನಕ್ಕೆ ಏನು ರೀಚ್ ಮಾಡಬೇಕು ಅದರಲ್ಲಿ ಬೇಕಾಗಿರೋ ಜ್ಞಾನ ಸಂಪಾದನೆ ಕಡೆಗೆ ಫೋಕಸ್ ಮಾಡ್ತೀನಿ. ಅವ್ರಿಗೆ ಅರ್ಥ ಮಾಡ್ಸೋಕೆ ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ಬೇಕು ಅಂತ ಬೇಕಾದ್ರೆ ನಾನು ಇನ್ನೂ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ತೀನಿ ಹೊರತು ನಾನು ಮಾತಾಡೋ ಶೈಲಿನೆಲ್ಲ ಬದಲಾಯಿಸ್ಕೊಳಕ್ ನನಗೆ ಆಗಲ್ಲ. ಹಂಗೆ ಮಾಡಕ್ಕೆ ಹೋದ್ರೆ ನಾನು ಡ್ರಾಮಾ ಮಾಡಬೇಕಾಗುತ್ತೆ. ಇದೆಲ್ಲ ಕೂತ್ ಮಾತಾಡಿ ಪಾಪ ಅವನಿಗೆ ಅರ್ಥ ಆಯ್ತು,
ಓ ಹೌದು ಅಕ್ಕ, ನಿಮ್ ಸ್ಟ್ರೆಂತ್ ಅದು, ನಾನು ಹಿಂಗ್ ಮಾತಾಡ್ಬೇಕು, ಯಾವುದೋ ವಿಡಿಯೋಸ್ ನೋಡಿದಾಗ ಈ ತರ ಹೇಳಿ ಆ ತರ ಹೇಳಿ ಅಂತ ನಾನು ಅನ್ಕೊಳ್ತಾ ಇದ್ದೆ. ಕರೆಕ್ಟು, ಬಟ್ ನೀವು ಸಖತ್ತಾಗಿ ಮಾತಾಡ್ತೀರಾ, ನಾನು ಈ ತರ ಪಂಚ್ ಇರ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇಲ್ಲ ಅಕ್ಕ, ನೀವು ಹೆಂಗ್ ಮಾತಾಡ್ತೀರಾ ಹಂಗೆ ಮಾತಾಡಿ ಅಂತ ಅವ್ನು ಬಿಟ್ಟ. ಸೊ ಇದು ನಮ್ ಸ್ಟ್ರೆಂತು. ನಂಗೆ ಒಂದೊಂದು ಟೈಮಲ್ಲಿ ಅನ್ಸ್ಬಿಡ್ತಿತ್ತು, ನಾನು ತಪ್ಪು ಮಾತಾಡ್ತಿದ್ದೀನಿ, ನಂಗೆ ಯಾಕೆ ಬೇಕಪ್ಪ ಈ ತರ ಎಲ್ಲ ಅನ್ನಿಸ್ತಾ ಇತ್ತು. ಬಟ್ ಈಗ ಅದೆಲ್ಲ ಇಲ್ಲ. ಅದು ಇನಿಷಿಯಲ್ ಸ್ಟೇಜು 2 years ಬಿಫೋರ್ ನಾನು ಫಸ್ಟ್ ಸೋಷಿಯಲ್ ಮೀಡಿಯಾಗೆ ಬಂದಾಗ. ಈಗ ಅದು ಯಾವುದೂ ಇಲ್ಲ. ಯಾಕೆ ಇದೆಲ್ಲ ಹೇಳ್ತೀನಿ ಗೊತ್ತಾ? ನಾನು ಇದೆಲ್ಲ ಫೇಸ್ ಮಾಡಿದ್ದೀನಿ, ನನಗೂ ಜನ ಬದಲಾಗಕ್ಕೆ ಹೇಳಿದ್ದಾರೆ. ಖಂಡಿತ ಬದಲಾಗಕ್ಕೆ ಅಕ್ಸೆಪ್ಟ್ ಮಾಡೋಣ. ಆದರೆ ಯಾವುದಕ್ಕೆ ಬದಲಾಗಬೇಕು, ಎಷ್ಟು ಬದಲಾಗಬೇಕು, ಹೇಗೆ ಬದಲಾಗಬೇಕು, ಯಾಕೆ ಬದಲಾಗಬೇಕು ಅನ್ನೋ ನಿರ್ಧಾರ ಆ್ಯಂಡ್ ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದು ನಮ್ಮ ಅವೇರ್ನೆಸ್ಸಲ್ಲಿ ಇರಬೇಕು. ಸೊ ಬೇರೆಯವ್ರಿಗೋಸ್ಕರ ಬದಲಾಗಬೇಡಿ, ನಿಮಗೋಸ್ಕರ ಬದಲಾಗಿ, ನಿಮ್ಮ ಗ್ರೋತ್ಗೋಸ್ಕರ ಬದಲಾಗಿ, ನಿಮ್ಮ ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಈಗ ಯಾರಿಗೂ ಉತ್ತರ ಕೊಡಕ್ಕೆ ಹೋಗಬೇಡಿ ನಿಮ್ಮ ಲೈಫ್ ಬಗ್ಗೆ. ನಿಮ್ಮ ಆತ್ಮತೃಪ್ತಿಗೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿ. ಯಾರಿಗೋ ಬಂದು ನಿಮಗೆ ಸನ್ಮಾನ ಮಾಡ್ತಾರೆ ಅನ್ನೋ ನಿರೀಕ್ಷೆಗಳನ್ನ ಸೈಡಿಗಿಟ್ಟು ಖುಷಿಯಾಗಿರಿ. ನೀವು ಮಾಡೋ ಕೆಲಸ ನಿಮಗೆ ಖುಷಿ ಕೊಡಲಿ. ಸೊ ಫೈನಲಿ ಏನು ಹೇಳಿ? ಭರವಸೆಯೇ ಬದುಕು, ನಂಬಿಕೆ ಇರಲಿ. ಏನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.